ಇನ್ನು ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಕೂಡ ಮಾತನಾಡಿದ್ದಾರೆ. ರೈತರ ಬೆಳೆಗಳಿಗೆ ಖರೀದಿ ಕೇಂದ್ರ ತೆರೆಯೋದಕ್ಕೆ ನಾವು ಹೇಳಿದ್ದೀವಿ, ಅಂದ್ರೆ ವಿಧಾನಸೌಧದಲ್ಲಿ ಶಾಸಕರ ಖರೀದಿ ಕೇಂದ್ರ ತೆರೆಯಬಾರದು ಅಂತ ಕಾಂಗ್ರೆಸ್ ಕುರ್ಚಿ ಕಚ್ಚಾಟಕ್ಕೆ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಲೇವಡಿ ಮಾಡಿದ್ದಾರೆ. ಈಗಾಗಲೇ ನಾನು ಸ್ಪಷ್ಟವಾಗಿ ತಮ್ಮ ಮುಂದೆ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಾವು ಕೇಳಿರ್ತಕ್ಕಂಥದ್ದು ರೈತರ ಬೆಳೆಯುವಂಥ ಬೆಳೆಗಳಿಗೆ ಖರೀದಿ ಕೇಂದ್ರ ತೆಗೀರಿ ಅಂತ. ಆದರೆ ಅವರು ಇವತ್ತು ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅವರು ವಿಧಾನಸೌಧದಲ್ಲಿ ಶಾಸಕರನ್ನ ಖರೀದಿಸುವಂಥ ಖರೀದಿ ಕೇಂದ್ರಗಳನ್ನ ತೆಗಿಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅವರು ರೈತರ ಕಡೆ ಲಕ್ಷ್ಯ ಕೊಡಲಿ ಅನ್ನೋದಕ್ಕೋಸ್ಕರನೇ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ವಿಧಾನಸೌಧದಲ್ಲಿ ಶಾಸಕರ ಖರೀದಿ ಕೇಂದ್ರ ತೆರೆಯಬಾರದು ಅಂತ ಕಾಂಗ್ರೆಸ್ ಕುರ್ಚಿ ಕಚ್ಚಾಟಕ್ಕೆ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಲೇವಡಿ ಮಾಡಿದ್ದಾರೆ. ಈಗಾಗಲೇ ನಾನು ಸ್ಪಷ್ಟವಾಗಿ ತಮ್ಮ ಮುಂದೆ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಾವು ಕೇಳಿರ್ತಕ್ಕಂಥದ್ದು ರೈತರ ಬೆಳೆಯುವಂಥ ಬೆಳೆಗಳಿಗೆ ಖರೀದಿ ಕೇಂದ್ರ ತೆಗೀರಿ ಅಂತ. ಆದರೆ ಅವರು ಇವತ್ತು ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅವರು ವಿಧಾನಸೌಧದಲ್ಲಿ ಶಾಸಕರನ್ನ ಖರೀದಿಸುವಂಥ ಖರೀದಿ ಕೇಂದ್ರಗಳನ್ನ ತೆಗಿಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅವರು ರೈತರ ಕಡೆ ಲಕ್ಷ್ಯ ಕೊಡಲಿ ಅನ್ನೋದಕ್ಕೋಸ್ಕರನೇ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ವಿಧಾನಸೌಧದಲ್ಲಿ ಶಾಸಕರ ಖರೀದಿ ಕೇಂದ್ರ ತೆರೆಯಬಾರದು ಅಂತ ಕಾಂಗ್ರೆಸ್ ಕುರ್ಚಿ ಕಚ್ಚಾಟಕ್ಕೆ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಲೇವಡಿ ಮಾಡಿದ್ದಾರೆ. ಈಗಾಗಲೇ ನಾನು ಸ್ಪಷ್ಟವಾಗಿ ತಮ್ಮ ಮುಂದೆ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಾವು ಕೇಳಿರ್ತಕ್ಕಂಥದ್ದು ರೈತರ ಬೆಳೆಯುವಂಥ ಬೆಳೆಗಳಿಗೆ ಖರೀದಿ ಕೇಂದ್ರ ತೆಗೀರಿ ಅಂತ. ಆದರೆ ಅವರು ಇವತ್ತು ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅವರು ವಿಧಾನಸೌಧದಲ್ಲಿ ಶಾಸಕರನ್ನ ಖರೀದಿಸುವಂಥ ಖರೀದಿ ಕೇಂದ್ರಗಳನ್ನ ತೆಗಿಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅವರು ರೈತರ ಕಡೆ ಲಕ್ಷ್ಯ ಕೊಡಲಿ ಅನ್ನೋದಕ್ಕೋಸ್ಕರನೇ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.